and that's alright, that's okay. And ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ ಸವಳಂಗದಲ್ಲಿರೋ ಆಲ್ಮೋಸ್ಟ್ ಯಾವುದ್ಯಾವುದು ಫೇಮಸ್ ಇದೆಯೋ ಆ ಪ್ಲೇಸ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾನು ನನ್ನ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ಸೊ ನಾನಿವಾಗ ಇಲ್ಲಿ ತಿಂಡಿ ಟೈಮ್ ಆಗಿದೆ ಅಂತ ಎದ್ದಿದ್ದೆ ಆಲ್ರೆಡಿ ಲೇಟು, ರೆಡಿ ಆಗೋಕ್ಕೆ ಇನ್ನೂ ಲೇಟು. ಆಮೇಲೆ ಇಲ್ಲೇ ತಿಂಡಿ ತಿಂದ್ಕೊಂಡಿದ್ರೆ ಟೈಮ್ ಆಗುತ್ತೆ ಅಂತ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅಲ್ಲೋದ್ಮೇಲೆ ತಿನ್ನೋದು ಒಟ್ಟಿಗೆ 3 ಜನ. ಈ ಸಂಡೇ ಐ ಹೋಪ್ ನನಗೆ ಖುಷಿ ಕೊಡುತ್ತೆ ಆ್ಯಂಡ್ ನನ್ನ ಜೊತೆಯವರು ಇರೋರಿಗೂ ತುಂಬ ಖುಷಿ ಕೊಡುತ್ತೆ ಅಂತ. ಹಾಗೆ ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೂ ಸಹ ಖುಷಿ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಬೈ ಬೈ, ನೆಕ್ಸ್ಟ್ ಅಲ್ಲಿಗೆ ಹೋದ್ಮೇಲೆ ಸಿಗುವ. ಗೈಸ್, ಯಾಕೋ ಇವತ್ತು ನನ್ನ ಕರ್ಲಿ ಹೇರ್ ಮೇಲೆ ಲವ್ ಆಗ್ತಿದೆ ನನಗೆ. ಇಟ್ಸ್ ಲುಕಿಂಗ್ ಗುಡ್ ಆ್ಯಕ್ಚುಲಿ. ಏನಂದರೆ ನನ್ನ ಕರ್ಲಿ ಹೇರ್ ಸೀಕ್ರೆಟ್ ಏನಂದರೆ, ಇದು ಜಸ್ಟ್ ತಲೆ ಸ್ನಾನ ಅವತ್ತಿನ ದಿನ ಮಾಡಿದಾಗಷ್ಟೇ ಈ ಥರ ಕರ್ಲ್ಸ್ ಹೇರ್ ಬರುತ್ತೆ. ಅದು ಬಿಟ್ಟರೆ ಫುಲ್ಲು ಭೂತ ಥರ ಆಗಿರ್ತೀನಿ. ಅದಕ್ಕೆ ನನಗೆ ತಲೆ ಸ್ನಾನ ಮಾಡಿದ ದಿನ ಅಷ್ಟೇ ಈ ಥರ ಹೀಗೆ ಕರ್ಲಿ ಹೇರ್ಸ್ ಬಿಟ್ಕೊಳ್ಳೋದಕ್ಕೆ ಇಷ್ಟ. ಇಲ್ಲ ಅಂದರೆ ಸ್ಟ್ರೈಟ್ನಿಂಗ್ ಮಾಡಿಬಿಡ್ತೀನಿ, ಇಲ್ಲಾಂದರೆ ಫುಲ್ಲು ಜುಟ್ಟು ಹಾಕ್ಕೊಂಬಿಡ್ತೀನಿ. ಬಟ್ ಇವತ್ತು ಐ ಲವ್ ಮೈ ಹೇರ್ಸ್. ಸೆಲ್ಫ್ ಲವ್ ಈಸ್ ಆಲ್ವೇಸ್ ಬೆಸ್ಟ್ ಅಂತ ಹೇಳಲಿಕ್ಕೆ ಖುಷಿಯಾಗುತ್ತೆ. ಗೈಸ್, ಅವ್ರು ಇನ್ನೂ 5 ಮಿನಿಟ್ಸ್ ಲೇಟಾಗಿ ಬರ್ತಾರಂತೆ. ನಂಗೆ ಹೊಟ್ಟೆ ಹಸಿದಿದೆ, ತಡೆಯೋಕ್ಕಾಗ್ತಿಲ್ಲ. ಅದಕ್ಕೆ ಇವತ್ತು ಆ್ಯಕ್ಚುಲಿ ಸಂಡೇಗೆ ಅಂತ ಹೇಳಿ ಆಂಟಿ ಕಡುಬು ಮಾಡಿದ್ರಂತೆ. ನಾನು ಲೇಟಾಗಿದ್ದಕ್ಕೆ ಕಡುಬೆಲ್ಲ ಖಾಲಿಯಾಗಿ ನನಗೆ ಪುಳಿಯೋಗರೆ ಸಿಕ್ತು. ಪುಳಿಯೋಗರೆ ಚೆನ್ನಾಗಿದೆ. ಅವ್ರಿಗೆ ಸ್ವಲ್ಪನೇ ಲೇಟಾಗಿ ಬರ್ತಿರೋದಕ್ಕೆ. ಏನು ಗೊತ್ತಾ, ವಾರ ಫುಲ್ಲು ಖುಷಿಯಾಗಿರೋದೆ ನಾನು ಸಂಡೇ ವೀಕೆಂಡಲ್ಲಿ ಎಲ್ಲಾದರೂ ಆಚೆ ಹೋಗಿದ್ದಾಗ ಅದನ್ನು ನೆನೆಸ್ಕೊಂಡು ಅದೇ ನೆನಪಲ್ಲೇ ಇರ್ತೀನಿ. ನೆಕ್ಸ್ಟ್ ಸಂಡೇ ಯಾವಾಗ ಬರೋದು ಅಂತ ನಾನು ಸ್ಯಾಟರ್ಡೇನೇ ಯೋಚನೆ ಮಾಡ್ತಾ ಇರ್ತೀನಿ, ನೆಕ್ಸ್ಟ್ ಸಂಡೇ ಎಲ್ಲಿಗೆ ಹೋಗೋದು ವೀಕೆಂಡಿಗೆ ಅಂತ ಹೇಳಿ. ನನ್ನ ಮೈಂಡ್ ಫುಲ್ ಅಡಿಕ್ಟ್ ಆಗಿಬಿಟ್ಟಿದೆ. ಸಂಡೇ ಹೊತ್ತು ಎಲ್ಲಾದರೂ ಟ್ರಾವೆಲ್ ಮಾಡಬೇಕು, ಆರ್ ಒನ್ ಡೇ ಟ್ರಿಪ್ ಲೈಕ್ ಎಂಟರ್ಟೈನ್ಮೆಂಟಿಗೋಸ್ಕರ. ನನಗೆ ಖುಷಿ ಸಿಗೋದೆ ಇವುಗಳಲ್ಲಿ. ಸಂಡೇ ಏನಾದರೂ ಅಕಸ್ಮಾತ್ ನಾನು ಪಿ ಜಿಲೇ ಇದ್ದರೆ ಅಥವಾ ಎಲ್ಲೂ ಹೊರಗೆ ಹೋಗದೆ ಸುಮ್ಮನೆ ಒಳ್ಳೆ ಪಂಜರದಲ್ಲಿ ಪಕ್ಷಿ ಹಾಕಿ ಇಟ್ಟಿರೋ ಥರ ಅನಿಸುತ್ತೆ ನನಗೆ. ಅದಕ್ಕೆ ನನಗೆ ಪಕ್ಷಿ ಥರ ಹಾರಾಡ್ಕೊಂಡಿರೋದಕ್ಕಿಷ್ಟ. ಅದಕ್ಕೆ ಸಂಡೇ ಟೈಮ್ ವೇಸ್ಟ್ ಮಾಡ್ದೇ ಎಲ್ಲಾದರೂ ಅಟ್ಲೀಸ್ಟ್ ದೇವಸ್ಥಾನಕ್ಕಾದರೂ ಇಲ್ಲ ಎಲ್ಲೋ ಒಂದು ಕಡೆ ನಂಗೆ ಹೋಗೋಕ್ಕೆ ತುಂಬ ಇಷ್ಟ. ಸಂಡೇ ಮಾತ್ರ ಪಿ ಜಿಲಿ ಇರೋಕ್ಕೆ ಇಷ್ಟನೇ ಆಗಲ್ಲ. ಗ್ಯಾಸ್, ನಾವಿವಾಗ ಸವಳಂಗಕ್ಕೆ ಹೋಗಬೇಕು. ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಹೋಗಿದ್ದು ಅನ್ಸೈತು. ತೋರಿಸೋಳೆ ಸೈ ನಾನು. ನೀನು ಹಂಗೆ ಹೇಳಿದ್ರೆ ಬಿಡ್ತೀನ ಪಟ್ಟು ನಾನು. ಎಲ್ಲಿ ಮುಖ ತೋರ್ಸು. ಎಲ್ಲಾರ ಹೋಗ್ಲಿ ಮರ್ಯ, ಇವನಂತರೂ ಬಾಚಣಿಗೆ ತಗೊಂಡು ಬಾಚ್ಕೊತಾ ಇರ್ತಾನೆ. ಯಾವ ಹುಡುಗಿರು ಬರ್ತಾರೆ ನೋಡಕ್ಕೆ ಅನ್ನಂಗೆ. ಇವಾಗ ಇಲ್ಲಿ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಅದೇ ಗ್ಯಾಪಲ್ಲಿ ಏನಾದರೂ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಇನ್ನೂ ಹೊಟ್ಟೆ ಹಸಿವಾಗುತ್ತಲ್ಲ, ಒಂದು ಬಾಕ್ಸಲ್ಲಿ ಎಲ್ರಿಗೂ ಸಾಕಾಗಲ್ಲ ಅಂತ ಪುಳಿಯೋಗರೆ ಮತ್ತು 3 ಬಾಳೆಹಣ್ಣು ತಿಂದು ಇವಾಗ ಹೊರಡಬೇಕು. ಗೈಸ್, ಇವಾಗ ಸವಳಂಗದಲ್ಲಿರೋ ಬೆಂಗಳೂರು ನೋಡೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿದ್ರೆ ಪೆಟ್ರೋಲ್ ಆ ಕಡೆಯಿಂದ ಉಳಿಯೋದು ಡೌಟ್ ಅನ್ನಿಸ್ತಿದೆ. ಹಾಗಿದೆ ರೋಡು. ಹಾರ್ಕೊಂಡ್ವಿ ಇಲ್ಲಿ ಬಂದ ದಿನೇಶ್ ಅಂಗಡಿ ತರಬೇಕಿತ್ತು ಕಣ. ವಾಪಸ್ ಹೋಗಿ ಸೈಲೆನ್ಸರ್ ಅಲ್ಲ ಚಿನ್ನೆ ತುತ್ತ ಆಯಿತು ಅಂತ. ಎಷ್ಟು ಕಿಲೋಮೀಟರ್ ಇದೆ? 2.5. ಒಟ್ಟಿನಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೆ ಹೋಗೋದಷ್ಟಿಗೆ. ಅಂದರೆ ಏನಿಲ್ಲ, ನಟರಾಜ ಸರ್ವಿಸ್ ಅನ್ಕೋ.
ಚೂಪಿನ ಬಿಚ್ಕೊಂಡ್ ಚಕ್ಕ ಹಚ್ಚಿಸ್ಕೊಂಡ್ರೆ ಬರೀ ಐಡಿಯಾಸ್ ನಿಂದು. ಯಪ್ಪ ದೇವ್ರೆ, ಇದು ಎಷ್ಟು ಸೌಂಡ್ ಬರ್ತಿದೆ ಗಾಳಿ. ಯಪ್ಪ ನಂಗೆ ನಿಜವಾಗ್ಲೂ ಈ ವಿಂಡ್ ಮಿಲ್ ನೋಡಿ, ಏರೋಪ್ಲೇನ್ದು ರೆಕ್ಕೆಗಳು ರೆಕ್ಕೆ ಈ ಥರ ಇರಲ್ಲ ಅಂತ ಗೊತ್ತು. ಅದನ್ನು ನೋಡಿದಷ್ಟು ಖುಷಿ ಆಯಿತು. ಅದನ್ನ ನೋಡಿದ್ರೆ ಬೇರೆ ಥರ ಖುಷಿ. ಎಸ್ ಫೀಲ್ ಮಾಡ್ತಾ ಇದ್ದೀನಿ. ಈಗ ನಿಂತಿರೋಣ ಪ್ಲೇಸಲ್ಲಿ ಹೋಗೋದು ಬೇಡ, ಇಲ್ಲಿಗೆ ಹಿಂಗೋಣ ಹಂಗೆ ಬೇಡ. ಗೂಗಲ್ ಮ್ಯಾಪ್ನ ನೋಡ್ದಂಗೆ ಅನ್ನಿಸ್ತಿದೆ. ಇವ್ನು ನೋಡಿ ಆಲ್ರೆಡಿ ಫೋಟೋ ಶೂಟಿಗೆ ಹೋಗಿ ಕೂತ್ಕೊಂಡ್ಬಿಟ್ಟ. ವಾವ್, ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ. ಯಪ್ಪ ಹೆಂಗಿದೆ ಇದು, ನೋಡ್ತಾ ಇದ್ರೆ ಹಂಗೆ ತಲೆ ಸುತ್ತದೆ. ಅಡಿಕೆ ಮರಗಳೆಲ್ಲ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿದೆ, ಗಿಡ ಅನ್ನಿಸ್ತಿದೆ ಅಲ್ವಾ? ಅಡಿಕೆ ಮರ ಅದು ಶಿಶೆ ಐತೆ. ನೋಡೆ ಇಲ್ಲೇ ನೋಡಿ. ಕಾಲೇಜ್ ಡೇಸಲ್ಲಿ ಅಪ್ಪು ಅಂಗಡಿಲಿ ಊಟ ಮಾಡ್ತಿದ್ವಿ ನಾವು. ಅದು ಬಿಟ್ಟರೆ ಮತ್ತೆ ಇವಾಗಲೇ ಬಂದಿರೋದು ಈ ಸಂಡೇಗೆ ಇಲ್ಲಿಗೆ. ಚೇತು ಆಫ್ಟರ್ ಲಾಂಗ್ ಟೈಮ್ ಅಪ್ಪು ಎಗ್ ರೈಸ್ ಅಂಗಡಿಲಿ ಅಂತ ಕುಷ್ಕ ತಿಂತಿದ್ದಿಲ್ಲ. ಏನು ಅನ್ನಿಸ್ತಿದೆ? ಚೆನ್ನಾಗಿದೆ. ನಿಂಗೆ ಅಪರೂಪದ ಅತಿಥಿ ಅವನು. ನಿಂಗೇನು ಅನ್ನಿಸ್ತಿದೆ? ಸೋಮವಾರದಿಂದ ನೆಕ್ಸ್ಟು ಭಾನುವಾರ ಯಾವಾಗ ಬರುತ್ತಪ್ಪ ವೀಕೆಂಡು ಅಂತ ಕಾದು ಇವಾಗ ವೀಕೆಂಡನ್ನೆಲ್ಲ ಕಂಪ್ಲೀಟ್ ಮಾಡಿದ್ವಿ. ಅದು ಸೋಮವಾರದಿಂದ ಭಾನುವಾರದ್ದು ಎಷ್ಟು ಕಾಯ್ತೀವಿ, ಬಟ್ ಭಾನುವಾರ ಆ ಡೇ ಎಷ್ಟು ಬೇಗ ಕಳೆದೋಗುತ್ತೆ ಅಂದರೆ ಸಂಡೇ ಇಷ್ಟು ಬೇಗ ಮುಗಿತಾ, ಇಷ್ಟನೇ ಸಂಡೇ ಅನಿಸೋ ರೀತಿ ಆಗುತ್ತೆ. ಬಟ್ ಇವತ್ತಿನ ಸಂಡೇ ವ್ಲಾಗ್ನ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.